ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭ ಇದೆಯಾ, ಲಾಭ ಇದೆಯಾ, ಅಥವಾ ಇನ್ನೂ ಕಷ್ಟ ತೊಂದರೆಗಳಾಗ್ತಾ ಇದೆಯಾ, ಇಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸಿಕೊಂಡು ಮಾಸ ಭವಿಷ್ಯವನ್ನು ಗಮನಿಸೋಣ. ನೋಡಿ, ಈ ಅಕ್ಟೋಬರ್ 9ನೇ ತಾರೀಕಿಂದ ಗುರು ವಕ್ರವಾಗ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಫಲವನ್ನು ಕೂಡ ನಾವು ಗಮನಿಸೋಣ. ಅಕ್ಟೋಬರ್ 2ನೇ ತಾರೀಕಿಗೆ ಬುಧವಾರ ಇದೆ, ದಿವಸ ಮಹಾಲಯ ಅಮಾವಾಸ್ಯೆ ಅಂತಿದೆ. ಹಾಗೆ ಅನಂತರದಲ್ಲಿ 3ನೇ ತಾರೀಕಿಗೆ ನವರಾತ್ರಿಯ ಆರಂಭ. 3ನೇ ತಾರೀಕಿಂದ ನಮಗೆ ಫುಲ್ಲು ನವರಾತ್ರಿಯ ರಮೋತ್ಸವ ಅಂತ ಕರೀತಾರೆ. ವಿಶೇಷವಾಗಿ ದೇವಿಯನ್ನು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಹಾಗೆ 9ನೇ ತಾರೀಕಿಗೆ ಸರಸ್ವತಿ ಪೂಜೆ ಮಾಡುವಂಥದ್ದು, 10ನೇ ತಾರೀಕಿಗೆ ಕಾಳರಾತ್ರಿ ಪೂಜೆ ಮಾಡುವಂಥದ್ದು. ಹಾಗೆ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಮತ್ತು ಮಹಾನವಮಿ ಇದೆ. 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಹಾಗೆ ಅನಂತರದಲ್ಲಿ 17ನೇ ತಾರೀಕಿಗೆ ಸಂಕ್ರಾಂತಿ, 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಹಾಸನಾಂಬ ದರ್ಶನ ಆರಂಭ, 28ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 29ಕ್ಕೆ ಮಹಾಪ್ರದೋಷ, 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ ಅಂದರೆ ನರಕ ಚತುರ್ದಶಿ ಇದೆ. ಹಾಗೆ 31ಕ್ಕೆ ಲಕ್ಷ್ಮೀ ಪೂಜೆ ಮಾಡುವಂಥದ್ದು. ಹೀಗೆಲ್ಲ ಹಬ್ಬ ಹರಿದಿನಗಳೇ ತುಂಬಿಕೊಂಡಿದೆ. ನೋಡೋಣ ಗ್ರಹಸ್ಥಿತಿ ಹೇಗಿದೆ. ಕುಂಭರಾಶಿಯವರಿಗೆ ವಕ್ರವಾದಂಥ ಶನಿ ರಾಶಿಯಲ್ಲಿ, ಹಾಗೆ ನಿಮ್ಮ ರಾಶಿಯಿಂದ ತೃತೀಯ ರಾಶಿಗೆ ಗುರು ಅಂದರೆ ಗುರು ವಕ್ರವಾಗಿ ಬರ್ತಾ ಇದ್ದಾನೆ, ಚತುರ್ಥ ರಾಶಿಯಲ್ಲಿರುವಂಥವನು. ಪಂಚಮ ರಾಶಿಯಲ್ಲಿ ಕುಜ, ಷಷ್ಠ ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಕೇತು, ನವಮ ರಾಶಿಯಲ್ಲಿ ರವಿ ಬುಧರು, ದಶಮದಲ್ಲಿ ಶುಕ್ರ ಇದ್ದಾನೆ. ಹೀಗೆಲ್ಲ ನಿಮ್ಮ ಗ್ರಹಸ್ಥಿತಿ ಇದೆ. ಕುಂಭರಾಶಿಯವರಿಗೆ ಏನಾಗಿದೆ ಅಂತಂದರೆ, ಒಂದೊಂದಕ್ಕೆ 7.5 ಶನಿ ಬಂದ ಮೇಲೆ ಎಲ್ಲೋ ಒಂದು ಕಡೆ ಒತ್ತಡ, ಎಲ್ಲೋ ಒಂದು ಕಡೆ ಚಿಂತೆ, ಒಂಥರ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಏನೇ ಒಂದು ಒಳ್ಳೆಯದಾಗತ್ತೆ ಅಂದ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆಗೆ ಟೆನ್ಷನ್ನು, ಹೀಗೆ ಪುನಃ ಪುನಃ ಬರ್ತಾ ಇದೆ ಅಲ್ವಾ. ಹಾಗಾಗಿ ಇಂಥ ಅನೇಕ ಸಮಸ್ಯೆಗಳು ಬರ್ತಾ ಇದ್ದರೂ ಕೂಡ ಅದಕ್ಕೆ ಆ ಭಗವಂತನನ್ನು ಮತ್ತು ನಕ್ಷತ್ರ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ನೋಡಿ, ಧನಿಷ್ಠಾ ನಕ್ಷತ್ರ 3, 4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೂಡ ನೀವು ಮಾಡಿ. ಹಾಗೆ ಇನ್ನೊಂದು ದೇವತಾ ದರ್ಶನ ಆಡುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನವರಾತ್ರಿ ವಿಶೇಷವಾದಂಥ ಪೂಜೆ ಮತ್ತು ಅವಧೂತರ ವಿಷಯಗಳು ಹೀಗೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ನೋಡಿ, ಗೃಹಸ್ಥಿತಿಯ ಒಂದು ಫಲ ಏನಪ್ಪ, ವಿಶೇಷವಾಗಿ ಗೋಚಾರದಲ್ಲಿ ಒಂದು ತೃತೀಯ ರಾಶಿಗೆ ರವಿ ಬುಧರ ದೃಷ್ಟಿ, ಇದು ಬಹಳ ಒಳ್ಳೆಯದಾದಂಥದ್ದು. ಅಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಸೋಲ್ತಾ ಇದ್ದೀರಿ, ಚಿಂತೆ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಇದಕ್ಕೆ ಸ್ವಲ್ಪ ಬಲ ಬರ್ತದೆ. ನಿಮಗೆ ಸೋಲೋದಕ್ಕೆ ಬಲ ಬರ್ತದೆ ಅಂದರೆ ಗೆಲ್ತೀರಿ ಅಂತ ಅರ್ಥ, ಸೋಲ್ತೀರಿ ಅಂತ ಅರ್ಥ ಅಲ್ಲ. ಹಾಗಾಗಿ ಗೆಲ್ಲಲಿಕ್ಕೆ ನಿಮಗೆ ದಾರಿಗಳಾಗುತ್ತೆ. ಅಲ್ಪ ವಿಕ್ರಮ ಸ್ಥಾನದಲ್ಲಿ ರವಿ ಬುಧರ ದೃಷ್ಟಿ, ಎಲ್ಲೋ ಒಂದು ಕಡೆ ಗೆಲ್ಲುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಮಾಧಾನ ಬರುವಂಥದ್ದು. ಯಾಕೋ ನನಗಿದು ಅನುಕೂಲ ಆಗೋಯ್ತಪ್ಪ ಅಂಥೇಳಿ ನಿಮ್ಮ ಮನಸ್ಸಿಗೆ ಅನಿಸುವಂತಹ ಒಂದು ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀವು ಕಾಣ್ತೀರಿ. ಹಾಗೆ ಎರಡನೇದಾಗಿ ನೋಡಿ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿಗಳನ್ನು ಸ್ವಲ್ಪ ಕಳ್ಕೊಂಡಿದ್ದೀರಿ, ಏನೋ ಮಾತಿನ ಗಲಾಟೆ ಆಗಿದೆಯೋ ಅಥವಾ ಇನ್ನೇನೋ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. ಅಂತಹ ವ್ಯಕ್ತಿ ಪುನಃ ನಿಮ್ಮ ಹಿಂದೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯದಲ್ಲಿ ಏನೋ ಒಂದು ಹೆಸರು ಮಾಡಬೇಕು ಅಥವಾ ಏನೋ ಒಂದು ಒಳ್ಳೆ ರೀತಿಯಾದಂಥ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಜನರ ಸಪೋರ್ಟು ಕೂಡ ಬಹಳ ಸಿಗ್ತದೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ನಿಮಗೆ ಸಪೋರ್ಟ್ ಸಿಗಬೇಕಲ್ವ. ಹಾಗಾಗಿ ಲಗ್ನಕ್ಕೆ ಶನಿ ವಕ್ರವಾಗಿದ್ದರೂ ಕೂಡ ನಿಮ್ಮ ಗುರು ಹಿಂದೆ ಬಂದ ತಕ್ಷಣವೇ ವಿಕ್ರಮ ಸ್ಥಾನ ಬಲಿಷ್ಠವಾಗ್ತದೆ, ಕುಜನ ಮನೆ. ಹಾಗಾಗಿ ಎಲ್ಲೋ ಒಂದು ಕಡೆ ವಿಕ್ರಮ ಸಿಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಮತ್ತು ನೂತನವಾದಂಥ ಕೆಲಸಗಳನ್ನು ಆರಂಭ ಮಾಡ್ತೀರಿ ಈ ತಿಂಗಳಲ್ಲಿ. ನೋಡಿ, ನವರಾತ್ರಿ ಶುಭವಾದಂತಹ ದಿವಸಗಳಿದೆ. ಹಾಗಾಗಿ ಏನಾದರೂ ಕೂಡ ಪ್ಲ್ಯಾನ್ ಮಾಡಿಕೊಳ್ಳಿ, ಮರಳಿ ಯತ್ನವ ಮಾಡು. ಒಂದ್ಸಲ ಬಿಸ್ನೆಸ್ ಮಾಡಿದಿರಿ, ಅದರಲ್ಲಿ ಗೆದ್ದಲಿಲ್ಲ, ಚಿಂತೆ ಮಾಡಬೇಡಿ, ಇನ್ನೊಂದ್ಸಲ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕೆಲಸವ ಮತ್ತು ಬಿಸ್ನೆಸ್ ಯಾವುದೂ ಕೂಡ ನಮಗೆ ಇದೇ ಥರ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 15 ದಿವಸ ಚೆನ್ನಾಗಿ ಬಿಸ್ನೆಸ್ ಆಗ್ಬೋದು, 15 ದಿವಸ ಏನೋ ಬಿಸ್ನೆಸ್ ಆಗದೇ ಕೂಡ ಇರಬಹುದು. ಹಾಗಾಗಿ ಆ ಪ್ರಯತ್ನಗಳನ್ನು ಜಾಸ್ತಿ ಥರದಲ್ಲಿ ಮಾಡ್ತಾ ಹೋಗುವಂಥದ್ದು ಒಳ್ಳೆಯದು ಅಂತ ಹೇಳ್ತೇನೆ. ಹಾಗೆ ಅನಂತರದಲ್ಲಿ ಪಂಚಮದ ಕುಜ, ಇದು ಭಾರಿ ಒಳ್ಳೆಯದಾದಂಥದ್ದು. ನೋಡಿ, ಭೂಮಿ ವ್ಯಾಪಾರದಲ್ಲಿ ಏನೋ ಅಡೆತಡೆಗಳು ತೊಂದರೆಗಳು ಇದರೆಲ್ಲೋ ಪರಿಹಾರ ಆಗುವಂಥದ್ದು. ಮತ್ತು ಪಂಚಮದ ಕುಜ ಬಂದಾಗ
ವಿವಾಹಕ್ಕೆಲ್ಲೋ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಒಳ್ಳೆ ಕಡೆಗೆ ಸಂಬಂಧ. ವಿವಾಹ ಆಗದೇ ಇದ್ದರೆ ವಿವಾಹಕ್ಕೆ ಉತ್ತಮವಾದಂಥ ವಧುವರರು ಸಿಗುವಂಥ ಸಾಧ್ಯತೆಗಳನ್ನು ಕೂಡ ನೀವು ಕಾಣ್ತೀರಿ ಅಂತೇಳಿ ಹೇಳಬಹುದು. ಇನ್ನು ಅಷ್ಟಮದ ಕೇತು ತಂದೆ ಅಥವಾ ತಾಯಿಯವರ ಆರೋಗ್ಯ ಸ್ಥಿತಿಯಲ್ಲಿ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಈ ತಿಂಗಳನ್ನು ನೀವು ಪರಿಗಣನೆ ಮಾಡಬೇಕು. ಇಲ್ಲೋ ಒಂದು ಕಡೆಗೆ ಹುಷಾರಿಲ್ಲದೆ ಇದ್ದಂಗೆ ಆಗೋದು, ಟೆನ್ಷನ್ ಆಗುವಂಥದ್ದು, ಸಮಾಧಾನ ಇಲ್ಲದೇ ಇದ್ದಂಗೆ ಆಗೋದು, ಹೀಗೆಲ್ಲ ಪುನಃ ಆಗುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಹಾಗಾಗಿ ಹಿರಿಯರ ವಿಷಯದಲ್ಲಿ ತುಂಬ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಇನ್ನು ಭಾಗ್ಯದ ರವಿ ಬುಧರು, ಭಾಗ್ಯದಲ್ಲಿ ರವಿ ಬುಧ ಇದ್ದರೆ ಒಂದು ಗೌರ್ಮೆಂಟಿಂದ ಸ್ವಲ್ಪ ಅನುಕೂಲತೆಗಳಾಗುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಎಲ್ಲೋ ಒಂದು ಕಡೆಗೆ ನಿಮಗೆ ಸಮಾಧಾನ ಇಲ್ಲ. ನೋಡಿ, ಈಗ ಸಮಾಧಾನ ಇಲ್ಲ ಅಂತಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದ್ದೇನೆ, ಲೋನ್ ಆಗಬೇಕು ಅಂತೇಳಿ ಲೋನೇ ಆಗ್ತಾ ಇಲ್ಲ, ಏನು ಮಾಡೋದು, ತುಂಬ ಸುತ್ತುತ್ತಾ ಇದ್ದೇನೆ ಅಂತಂದರೆ ಎಲ್ಲೋ ಒಂದು ಕಡೆ ಗೌರ್ಮೆಂಟಿನ ಅನುಕೂಲ ಆಗುವಂಥದ್ದು, ಒಳ್ಳೆ ಅಧಿಕಾರಿಗಳಿಂದ ಅನುಕೂಲ ಆಗುತ್ತೆ ಅಂತೇಳಿ ಹೇಳಬಹುದು. ಅನಂತರ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಟೀಚರ್ ಇರಬಹುದು, ಸ್ಕೂಲ್ ನಡೆಸ್ತಾ ಇದ್ದಂಥವ್ರು ಇರಬಹುದು, ಪ್ರೊಫೆಸರ್ ಇರಬಹುದು, ನಿಮಗೆ ಚೆನ್ನಾಗಿ ಸ್ಟಡಿ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿರುತ್ತೆ. ಅದರ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ಓದೋದಿಲ್ಲ ಅಂತಂದರೆ ನೀವು ಓದುವಂತಹ ಬುದ್ಧಿಯನ್ನು ಭಗವಂತ ಮಕ್ಕಳಿಗೆ ಕೊಡ್ತಾನೆ. ಯಾಕಂದರೆ ನಿಮ್ಮ ಜೀವನ ಕಷ್ಟದಿಂದ ನಿಮ್ಮ ಜೀವನ ಬಂದಿದೆ ಅಂತ ಇಟ್ಕೊಳ್ಳಿ, ಮಕ್ಕಳಿಗೆ ಓದಿಸ್ಬೇಕು ಅಂತ ನಿಮ್ಮ ಆಸೆ ಆಕಾಂಕ್ಷೆಗಳಿರುತ್ತೆ, ಅದಕ್ಕೂ ಕೂಡ ಪೂರಕವಾದಂಥ ಅವಕಾಶಗಳು ಸಿಗುತ್ತೆ. ಹಾಗೆ ಅನಂತರದಲ್ಲಿ ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಮನೆಗೇನೋ ಒಂದು ನೂತನವಾದಂಥ ವಸ್ತು ಖರೀದಿ ಮಾಡಬಹುದು, ಅಥವಾ ಮೊಬೈಲ್ ಇದ್ದರೆ ಮೊಬೈಲ್ ಚೇಂಜ್ ಮಾಡುವಂಥದ್ದು ಆಗಬಹುದು, ಅಥವಾ ಏನೋ ಒಂದು ಲ್ಯಾಪ್ಟಾಪ್ ಸರಿ ಮಾಡಬೇಕಪ್ಪ ಅಂತ ಲ್ಯಾಪ್ಟಾಪ್ ಸರಿ ಮಾಡುವಂಥದ್ದು ಆಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವಸ್ತ್ರ ಖರೀದಿ ಮಾಡುವಂಥದ್ದು ಆಗಬಹುದು. ಮತ್ತು ಪ್ರಯಾಣ ಮಾಡುವಂಥ ಜೋಗಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಜಾಸ್ತಿಯಾಗಿ ಕಾಣ್ತೀರಿ ಅಂತೇಳಿ ಹೇಳ್ಬೋದು. ಎಷ್ಟೋ ಸಲ ನಾವು ಒಳ್ಳೆಯದನ್ನು ಬಯಸ್ತೇವೆ, ಪ್ರಯಾಣ 4 ಜನರ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂಥೇಳಿ ಹೋದಾಗ ಸಣ್ಣ ಪುಟ್ಟ ಅವಘಡಗಳೆಲ್ಲ ಬರುತ್ತೆ. ಹಾಗಂತೇಳಿ ನಾವು ಆ ದೇವರನ್ನು ಬಿಡಲಿಕ್ಕಾಗತ್ತಾ, ಅಥವಾ ಸಮಸ್ಯೆ ಆಗಿದೆ ಅಂತೇಳಿ ಚಿಂತೆ ಮಾಡಲಿಕ್ಕಾಗತ್ತಾ? ಅದನ್ನೆಲ್ಲ ಬಿಟ್ಟುಬಿಟ್ಟು ನಾವು ಒಳ್ಳೆ ಕೆಲಸ, ಒಳ್ಳೆಯದನ್ನು ಚಿಂತನೆ ಮಾಡಬೇಕು. ಯಾವಾಗ ನಮ್ಮ ಉದ್ದೇಶ ಒಳ್ಳೆಯದಿದೆಯೋ ಅದು ಒಳ್ಳೆ ರೀತಿಯಾದಂಥ ಫಲ ಕೊಡುತ್ತೆ ಹೇಳುವಂಥದ್ದು ಅರ್ಥ. ಮತ್ತು ಆರ್ಥಿಕವಾದಂತಹ ಅಭಿವೃದ್ಧಿ ಆಗುತ್ತೆ. ಶುಕ್ರನು ದಶಮಕ್ಕೆ ಬಂದಿದ್ದಾನೆ. ಯೂಟ್ಯೂಬ್ ಮಾಡುವಂಥವ್ರು ಇರಬಹುದು, ಕಲೆ ಸಾಹಿತ್ಯ ಸಂಗೀತ ಇರಬಹುದು, ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಇರಬಹುದು, ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಂಥವ್ರು ಇರಬಹುದು. ನಿಮಗೆಲ್ಲ ಆರ್ಥಿಕವಾದಂಥ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಭಗವಂತ ಕೊಡ್ತಾನೆ. ಇದಿಷ್ಟು ನಿಮಗೆ ಈ ತಿಂಗಳಲ್ಲಿ ಶುಭವಾದಂತಹ ಒಂದು ಅಭಿಪ್ರಾಯಗಳು, ಅನಿಸಿಕೆಗಳಿದೆ. ದೇವರು ಅನುಗ್ರಹ ಮಾಡಲಿ. ಇನ್ನು ಒಂದು 5-6 ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಒಂದು, ಹಣಕಾಸಿನ ವ್ಯವಸ್ಥೆಗೆ ಯಾರಿಗೋ ಕೊಟ್ಟಂಥ ಹಣ ವಾಪಸ್ ಬರುವಂಥ ಸಾಧ್ಯತೆಗಳು ಸ್ವಲ್ಪ ಕಷ್ಟ. ಎರಡನೇದಾಗಿ ವಾಹನದ ವಿಷಯದಲ್ಲಿ ನೋಡಿ, ವಕ್ರವಾದಂಥ ಶನಿ ಇದ್ದಾನೆ, ಹಾಗಾಗಿ ತುಂಬ ಜಾಗ್ರತೆ. ವಾಹನ ಇರಬಹುದು, ಕಬ್ಬಿಣ ಇರಬಹುದು, ಗ್ಲಾಸ್ ಇರಬಹುದು, ಬೆಂಕಿ ಇರಬಹುದು, ಹೀಗೆ ಇಂತಹ ವಸ್ತುಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಆಹಾರ ಪದಾರ್ಥದಲ್ಲಿ ಸ್ವಲ್ಪ ಜಾಗ್ರತೆ. ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಳ್ತೀರಿ ಊಟ ತಿಂಡಿ, ಅದನ್ನೆಲ್ಲ ಒಂದು ಕಡೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುವಂಥ ಸಾಧ್ಯತೆಗಳು. ಹಾಗಾಗಿ ಆಹಾರದಲ್ಲಿ ಬಹಳ ಮಿತವಾಗಿ ಯೋಚನೆ ಮಾಡಿ ಊಟ ತಿಂಡಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮತ್ತು ವಾತ ಅಂತಂದರೆ ಗಂಟಿನಲ್ಲಿ ಹಿಡಿತದೆ ನೋಡಿ, ಅಂತಹ ಸಣ್ಣ ಪುಟ್ಟ ತೊಂದರೆಗಳು ಈ ತಿಂಗಳಲ್ಲಿ ಕಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವ್ಯಾಯಾಮಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಬನ್ನಿ, ಅದರಿಂದನೂ ಕೂಡ ಶುಭವಾಗ್ತದೆ. ಇದಿಷ್ಟು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನೆಲ್ಲ ನಿಮಗೆ ಕುಂಭರಾಶಿಯವರಿಗೆ ನಡ್ಕೊಂಡು ಹೋಗ್ತಾ ಇದೆ, ಆದರೂ ಅಲ್ಲಿ ಗಾಡಿ ಆಫ್ ಆಗ್ತಾ ಇದೆ. ಹಾಗಾಗಿ ತಿಳ್ಕೊಂಡು ಹೋಗಬೇಕು ಅಂತಂದರೆ ನಕ್ಷತ್ರ ಪರಿಹಾರಗಳನ್ನೇ ಮಾಡಬೇಕು. ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 11ನೇ ತಾರೀಕು ದುರ್ಗಾಷ್ಟಮಿ ಇದೆ. ಈ ದುರ್ಗಾಷ್ಟಮಿ ದಿವಸ ನೀವು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ಬೇಡಿಕೊಳ್ಳಿ, ಭಕ್ತಿಯಿಂದ ಒಳ್ಳೇದು ಮಾಡಮ್ಮ, ನನಗೆ ಅನುಗ್ರಹ ಮಾಡು ಅಂಥೇಳಿ ಆ ದೇವಿಯಲ್ಲಿ ಬೇಡಿಕೊಳ್ಳಿ, ಅನುಗ್ರಹ ಮಾಡ್ತಾಳೆ. ಹಾಗೆ ಅನಂತರ ನೋಡಿ, ಸಾಧ್ಯ ಇದ್ದರೆ ದುರ್ಗಾಷ್ಟಮಿ ದಿವಸ ಚಂಡಿಕಾ ಪಾರಾಯಣ ಅಂತಿದೆ, ಅದನ್ನು ನೀವು ಕೇಳಿ ಶ್ರವಣ ಮಾಡಿ. ಇದು ಶ್ರವಣ ನಕ್ಷತ್ರದವರು ನವರಾತ್ರಿಯ 9 ದಿವಸ ನಿಮಗೆ ಸಾಧ್ಯ ಇದ್ದರೆ ಅಖಂಡ ದೀಪವನ್ನು ಹಚ್ಚುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ಒಂದು ಸಲ ಹಚ್ಚಿದ್ರೆ ಸಾಧ್ಯವಾದರೆ ನವರಾತ್ರಿ ಮುಗಿಯುವವರೆಗೂ ಕೂಡ ಉರಿತಾ ಇರ್ತದೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿವಸ ಒಂದು ಸಲ ಆದರೂ ಹಚ್ಚಿ ಉರಿಸುವಂಥ ಪ್ರಯತ್ನವನ್ನು ಮಾಡಿ. ಅದು ದೇವಿಯ ಬಲಭಾಗದಲ್ಲಿ ತುಪ್ಪದ ದೀಪ ಅಂತೇಳಿ ಹೇಳ್ತೇನೆ. ಇದು ಪೂರ್ವಭಾದ್ರ ನಕ್ಷತ್ರ. ನೀವು ಅನ್ನದಾನ ಮಾಡುವಂಥ ಒಂದು ಜಾಗಕ್ಕೆ ಏನಾದರೂ ದಾನಾದಿಗಳನ್ನು ಮಾಡಿ, ನಿಮ್ಮ ಕೈಯಲ್ಲಿ ತರಕಾರಿ ಆಗುತ್ತೋ, ಅಕ್ಕಿ ಆಗುತ್ತೋ, ಅಥವಾ ಲೇಬರಿಗೆ ಮಾಡುವಂಥವ್ರಿಗೆ ಏನಾದರೂ ನಿಮ್ಮ ಕೈಲಾದಂಥ ದುಡ್ಡು ಕೊಡುವಂಥದ್ದು, ಹೀಗೆ ಏನು ಸಾಧ್ಯ ಆಗುತ್ತೋ ಇದನ್ನು ಮಾಡಿ. ಇಷ್ಟು ಮಾಡಿದ್ರೆ ಕುಂಭರಾಶಿಯವರಿಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಜಗನ್ಮಾತೆ ಅನುಗ್ರಹ ಮಾಡಲಿ. ತಾಯಿಯ ಆಶೀರ್ವಾದ ಅನುಗ್ರಹದಿಂದ ಮಂಗಲವಾಗಲಿ, ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.